ರಾಧೆ ರಾಧೆ. ನಾನಿವಾಗ ಆಲೂ ಓಟ್ಸ್ ಪರೋಟ ಮಾಡ್ತಾಯಿದ್ದೀನಿ. ಇದಕ್ಕೆ ಏನು ಬೇಕಂತ ನೋಡ್ಕೊಳ್ಳಿ. ಇಂಗ್ರೀಡಿಯೆಂಟ್ಸು: ಆಲೂಗಡ್ಡೆ 4ರಿಂದ 5 ತೊಗೊಂಡಿದ್ದೀನಿ. ಇದನ್ನು ಬಾಯ್ಲ್ ಮಾಡಿ ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ. ಇನ್ನು 1 ಬೌಲ್ ಓಟ್ಸು, ಮತ್ತು ಸ್ವಲ್ಪ 1 ಹಿಡಿಯಷ್ಟು ಮೆಂತೆ, 1 ಹಿಡಿ ಸಬ್ಬಸಿಗೆ ಸೊಪ್ಪು, 4 ಹಸಿಮೆಣಸಿನಕಾಯಿ, ಸ್ವಲ್ಪ ಜೀರಿಗೆ, 8-10 ಎಸಳು ಬೆಳ್ಳುಳ್ಳಿ, ಅರ್ಧ ಇಂಚು ಅಲ್ಲ, ಸ್ವಲ್ಪ ಕೊತ್ತಂಬರಿ, ಮತ್ತು ಸ್ವಲ್ಪ ಕರಿಬೇವು. ಇದನ್ನು ನೀಟಾಗಿ ತೊಳ್ಕೊಂಡು ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಸ್ವಲ್ಪ ಮೆಂತೆ, 1 ಹಿಡಿ ಸಬ್ಬಸಿಗೆ, ನಾನು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಸ್ವಲ್ಪ ಕರಿಬೇವು, ಇದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದೀನಿ ತರಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ಪುಡಿ. ಇದನ್ನಷ್ಟು ಸ್ಮ್ಯಾಶ್ ಮಾಡಬೇಕು, ನೀಟಾಗಿ ಕಲಿಸ್ಬೇಕು. ಇದಕ್ಕೆ 1 ಬೌಲ್ ಓಟ್ಸು, ನೋಡ್ಕೊಂಡು ಹಾಕಬೇಕು. ಓಟ್ಸು ಖಾರ ತಿನ್ನೋರಿದ್ದರೆ ಮೆಣಸಿನ್ಕಾಯಿ 1-2 ಜಾಸ್ತಿ ಹಾಕ್ಕೋಬೋದು. ನಮಗೆ ಖಾರ ಜಾಸ್ತಿ ಬೇಡಪ್ಪ ಅಂದರೆ 4 ಸಾಕು. ಭಾಳ ಖಾರ ಇದ್ದರೆ 2 ಮೆಣಸಿನ್ಕಾಯಿ ಆದರೂ ಓಕೆ. ಇವು ಸ್ವಲ್ಪ ಮೀಡಿಯಮ್ ಖಾರ ಇದ್ದಾವೆ, ನಾನೊಂದು 6 ತೊಗೊಂಡಿದ್ದೀನಿ. ಮಕ್ಕಳು ಓಟ್ಸ್ ತಿನ್ನಲ್ಲ, ಕಡಿಮೆ ತಿನ್ನೋದು, ಟೇಸ್ಟ್ ಮಾಡೋದು. ಅದಕ್ಕೆ ಇದನ್ನು ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಹೆಲ್ದಿ ಫುಡ್ಡು ಅನಿಸ್ತತಿ, ಮಕ್ಕಳಿಗೂ ಒಂದು ವೆರೈಟಿ ಇರ್ತತಿ. ಬೆಳಗ್ಗೆ ಟಿಫನ್ನಿಗೆ ಚೆನ್ನಾಗಿರ್ತತಿ. ಇದು ಮಾಡ್ಕೋಬೋದು ನೋಡಿ. 1 ಬೌಲು ಆಲೂ ಎಲ್ಲ ಸ್ಮ್ಯಾಶ್ ಮಾಡಿಬಿಟ್ಟು ಈ ಥರ ಉಂಡೆ ಕಟ್ಕೊಂಡಿದ್ದೀನಿ. ಇವಾಗ ಗೋಧಿ ಹಿಟ್ಟು ನಾದಿಟ್ಕೊಂಡಿದ್ದೀನಿ. ಫಸ್ಟೇ ಗೋಧಿ ಹಿಟ್ಟು ನಾದಿಟ್ಕೊಂಡಿದ್ದೀನಿ. ಅದನ್ನು ಈ ಥರ ಉದ್ಬಿಟ್ಟು ತೆಳ್ಳಗೆ ಬೇಕನ್ನೋರು ತೆಳ್ಳಗೆ ಮಾಡ್ಕೋಬೋದು, ಸ್ವಲ್ಪ ದಪ್ಪ ಬೇಕನ್ನೋರು ದಪ್ಪ ಮಾಡ್ಕೋಬೋದು. ನಮಗೆ ಹಿಟ್ಟು ಜಾಸ್ತಿ ಅನಿಸಿದರೆ ಸ್ವಲ್ಪ ನಾವು ಬ್ಯಾಕ್ ಸೈಡ್ ತಕ್ಕೊಂಬಿಡಬೇಕು. ಟೇಸ್ಟ್ ಅಂತೂ ಸಖತ್ತಾಗಿರ್ತದೆ. ಸಬ್ಬಸಿಗೆ ಬೇಕಿದ್ರೆ ಹಾಕ್ಕೋಬೋದು, ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಸಬ್ಬಸಿಗೆ. ನಾನು ಸ್ವಲ್ಪ ಮೀಡಿಯಮ್ ಮಾಡ್ತಾಯಿದ್ದೀನಿ. ತುಪ್ಪ ಬೇಕಂದ್ರೆ ತುಪ್ಪ ಹಾಕ್ಕೋಬೋದು, ನಾನು ಎಣ್ಣೆ ಹಾಕ್ತಾಯಿದ್ದೀನಿ.
ಆಲೂನಲ್ಲಿ ಓಟ್ಸ್ ಹಾಕೋದ್ರಿಂದ ಟೇಸ್ಟ್ ಮಾತ್ರ ಸಖತ್ತಾಗಿರ್ತೈತಿ. ನಾನು ಸ್ವಲ್ಪ ಓಂಕಾಳು ಹಾಕಿದ್ದೀನಿ. ಓಂಕಾಳು ಇನ್ನೂ ಚೆನ್ನಾಗಿರ್ತೈತಿ, ಟೇಸ್ಟ್ ಅದು ಘಮ ಚೆನ್ನಾಗಿ ಕೊಡ್ತೈತಿ. ಓಂಕಾಳು ಹಾಕ್ಕೊಳ್ರಿ, ಚೆನ್ನಾಗಿರ್ತೈತಿ. ಸ್ವಲ್ಪ ಬೇಯೋಕ್ಕೆ ಟೈಮ್ ತೊಗೊಳ್ತಿದ್ದು. ಕೆಲವೊಬ್ಬ ಮಕ್ಕಳು ಮೆತ್ತಗೆ ಕೇಳ್ತಾರೆ, ಮೆತ್ತಗೆ ಬೇಯಿಸ್ಕೊಡಿ. ಕೆಲವೊಬ್ಬರು ಸ್ವಲ್ಪ ನಮಗೆ ರಫ್ ಆಗಿರ್ಬೇಕು, ಸ್ವಲ್ಪ ಕ್ರಿಸ್ಪಿ ಥರ ಬೇಕು, ಬಿರುಸಾಗಿರ್ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸಿ ಬಿರುಸಾಗಿರ್ತೈತಿ. ಅದು ಒಂಥರ ಟೇಸ್ಟ್ ಚೆನ್ನಾಗಿರ್ತೈತಿ. ಇದನ್ನು ಮೊಸರಲ್ಲಿ ಸ್ವಲ್ಪ ಸಣ್ಣಗೆ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಟೊಮೆಟೊ ರಸ ತೆಗೆದುಬಿಟ್ಟು ಕಟ್ ಮಾಡಿ ಹಾಕಿ ಇದನ್ನು ಇದರಲ್ಲಿ ಅದ್ಕೊಂಡು ತಿಂದರೆ ಟೇಸ್ಟ್ ಅಂತ ಸಖತ್ತಾಗಿರ್ತೈತಿ. ಒಂದ್ಸರಿ ಟೇಸ್ಟ್ ಮಾಡೋಣ.